ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ರೋಡಲ್ಲಿ ಆಂಬುಲೆನ್ಸ್ ಹೋದ್ರೆ ಸೈರನ್ ಸೌಂಡ್ ಬರಲ್ಲ ಸರ್. ನನ್ನ ಹೆಂಡತಿ ಹೋದ್ರೆ ಬರುತ್ತೆ. ಯಾಕೆ? ಅವಳು ಅಷ್ಟೊಂದು ಸೀರಿಯಸ್. ಓ ನಮಸ್ಕಾರ. ಫ್ರೆಂಡ್ ನಮಸ್ತೆ ನಮಸ್ತೆ. ಚೆನ್ನಾಗಿದ್ದೀರಾ? ಇವಳು ಫ್ರೆಂಡ್ ಅವರು. ಇವಳ ಫ್ರೆಂಡ್ ಅದ್ ಹೆಂಗೆ ಅಂತ ಅರ್ಥ ಆಗ್ಲಿಲ್ಲ. ಅಯ್ಯೋ ನನ್ನ ಹೆಂಡತಿ ಮೆಸೇಜ್ ಮಾಡಿದ್ರು. ಏನಂತ ಸರ್? ಹೋಗಿ ತುರ್ತುರೆ ನೀನ್ ನೋಡ್ಬೇಕು ಅನ್ನಿಸ್ತಾ ಇದೆ. ಅಯ್ಯೋ ನಾನ್ ನಿನ್ನ ಸಿಕ್ತೀಯಾ? ಆಚೆ ಕಡೆ ಸಿಕ್ಕಿದ್ರೆ ಜನ ತಪ್ಪು ತಿಳ್ಕೊತಾರಲ್ಲ, ಅದಕ್ಕೆ ನಿಮ್ಮನೆಗೆ ಕರ್ಕ ಬಂದೆ. ಸರ್ ನನ್ ಗಂಡ ಅಂತವನಲ್ಲ ಸರ್, ಅಂತವನಲ್ಲ. ಪ್ರಾಮಿಸ್ ನನ್ ಗಂಡ ಶ್ರೀರಾಮ್ ಚಂದ್ರಗಿಂತ ತక్కుವ, ಜಲ್ಲನ್ ಮಗನ್ಗಿಂತ ఎక్కువ ಸರ್. ಸರ್ ಚೊಂಬ್ ತಗೊಂಡ್ ಗದ್ದೆ ಕಡೆ ಕೊಯ್ತಾ ಇದ್ರೆ ಕೂತರಲ್ಲ ಎತ್ತಿದ್ಕೊಂಡು ನಮಸ್ಕಾರ ಅಂತಾರೆ ಸರ್. ಪಂಚನ ಕಳಿಸ್ತೆ. ಸುಮೇರು ಪ್ರಿಂಟ್ ಪ್ರಕಾಶ್ ಅವ್ರೆ, ನೀವೇ ಹೇಳಿ. ಒಂದ್ ನಿಮಿಷ ಏನಂದೆ? ಪ್ರಿಂಟ್ ಪ್ರಕಾಶ್. ಇಲ್ಲೇ ನಮ್ ಮಿಸ್ಟೇಕ್ ಮಾಡ್ಕೊಂಡ್ರಿದು. ಇವರು ಪ್ರಿಂಟ್ ಪ್ರಕಾಶ ಅಲ್ಲ, ಮತ್ತೆ ಗುಟ್ಕಾ ಕುಮಾರ. ಮೇಡಮ್ ಅವರೇ ಮಾಡಿರೋದು. ಬರದ್ ಬಂದ್ಬಿಟ್ಟಿದೀವಿ, ಒಂದ್ 4 ದಿನ ಇದ್ಬಿಟ್ಟು ಹೋಗ್ತಿದ್ದೀವಿ. ಮೆಸೇಜ್ ಮಾಡಿದ ಕಣೆ. ಇಲ್ಲ ಫ್ರೆಂಡ್ಲಿ ಆಗಿ ಮೆಸೇಜ್ ಮಾಡಿದ್ದೆ, ಹೋಗ್ಲಿ ಬಿಡಿ. ಏನಣ್ಣ ತಮಾಷೆಗೆ ಮೆಸೇಜ್ ಮಾಡಿದ್ರೆ ನಮ್ ಸಂಸಾರನೇ ಅರ್ಥ ಬಿಡ್ತೇನೆ. ತಪ್ಪಾಯ್ತು, ಹೋಗೋಣ. ಇನ್ಯಾರಿಗೂ ಮೆಸೇಜ್ ಮಾಡಲ್ಲ, ಹೋಗೋಣ. ಹೆಂಗಾಗುತ್ತೆ ಸರ್? ಹೆಂಗಾಗುತ್ತೆ? 12 ಗಂಟೆ ರಾತ್ರಿ ನನ್ನ ಹೆಂಡತಿಗೆ ನಾನೇ ಬರ್ಡೇ ವಿಶ್ ಮಾಡಿಲ್ಲ. ನೀವು ನೋಡಿ, ಹ್ಯಾಪಿ ಬರ್ಡೇ ಚಿನ್ನು, 2 ಡಾಟು 1 ಗೀಟು 3 ಆಲ್ಟ್. 2 ಡಾಟು 1 ಗೀಟು 1 ಆಲ್ಟ್. ಹ್ಯಾಪಿ ಬರ್ತ್ಡೇಗೆ ಸರ್. ಇವ್ ಜನ್ಮಕ್ಕೆ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನನಗೆ ಒಂದ್ಸತಿನೂ ವಿಶ್ ಮಾಡ್ಲಿಲ್ಲ ಸರ್. ನಿಮ್ಮ ಹೆಂಡತಿಗಾದ್ರೆ ಹ್ಯಾಪಿ ಬರ್ಡೇ ಚಿನ್ನು, 2 ಡಾಟು 1 ಗೀಟು 3 ಆಲ್ಟು ರೋಸು. 3 ರೋಸು ಯಾವ ಸಾಮ್ಯಾನ್ ಅಂಗಡಿ ತಗೋ ಬಂದಿದ್ದ ರೋಸ್ನ. ಏನು ತಮಾಷೆಗೆ ಮೆಸೇಜ್ ಮಾಡಿದ್ದೆ, ಫ್ರೆಂಡ್ಲಿ ಆಗಿರ್ಲಿ ಅಂತ ಬಿಡ. ಫ್ರೆಂಡ್ಲಿ ಆಗಿ. ನನ್ ಬರ್ತಡೇ ಯಾವಾಗ? ಅಯ್ಯೋ ಇಲ್ಲಿ ಬರ್ತಡೇ ಇಲ್ಲ, ಗೊತ್ತಿಲ್ವಾ? ಜುಲೈ 1. ನನ್ ಬರ್ಡೇ. ನಮ್ಮೂರ್ ನ್ಯಾಯದೇವರು ನಡಿವಳಿಕೆ. ನಡಿವಳಿಕೆ ಎಲ್ಲರ ಮುಂದೆ ನಿಮ್ ತರ ಒಳಗಿಟ್ಕೊಳ್ಳಿ, ಇಲ್ಲಿ ಬೇಡ. ಬಾರು ಒಳಿಕೆ ಎಲ್ಲ ಓಕೆ, ಆದ್ರೆ ನಿನ್ ಬಾಡಿಲಿ ಪಾರ್ಟ್ಸ್ ಎಲ್ಲ ಉಳಿದಿದ್ಯಾ? ಏನ ಆಗ್ತದೆ ಸರ್, ತುಂಬಾ ಏನಾಯ್ತು? ಎಲ್ಲ ಹೊಡೆದಿದ್ದಾರೆ. ಯಾಕೆ ಅಳ್ತಾ ಇದೆಯಾ? ಯಾಕೆ? ಇಲ್ಲ ಹೊಡೆದಿದ್ದಾರೆ ಸರ್, ತುಂಬಾ ಹೊಡೆದಿದ್ದಾರೆ, ಹೇಟ್ ಆಗಿದೆ. ಅಲ್ಲ ಬಟ್ ಒಂದ್ಸಲಿ ಏನ್ ಮಾಡಕ್ಕಾಗಲ್ಲ, ಸ್ಕಿಟ್ ಒಂದ್ಸಲಿ. ಇಲ್ಲ ಅದು ಏನಾಗ್ತದೆ ಸರ್, ನಾರ್ಮಲ್ ಆಗಿದ್ರೆ ಚಲೋ ಅಲ್ವಾ? ಫ್ರೆಂಡ್ಸ್ ಆಗಿ ತುಂಬಾ ಇದನ್ನ ಮಾಡಿ ಹೊಡೆಯೋದು ಅಂದ್ರೆ ಏನ ಅಲ್ಲಿ ಬಿತ್ತ? ತುಂಬಾ ಕಡೆ ಬಿದ್ದಿದೆ. ಬೇಕಾದ್ರೆ ನಾನು 1 ನಿಮಿಷ ತೋರಿಸ್ಬರ್ತೀನಿ. 1 ನಿಮಿಷ ಜಡ್ಜಸ್ ತೋರಿಸ್ತೀನಿ ಅಂತ. 1 ನಿಮಿಷ ಬರ್ರಿ. 1 ನಿಮಿಷ ಬಜಾರ್ ಕೊಟ್ಟಿದ್ದೆ. ಟ್ಯಾಂಕ್ಸ್ ಅಣ್ಣ. ಇಷ್ಟೆಲ್ಲ ಇನ್ನೊಂದು ಹಾಕಿ. ನೆಕ್ಸ್ಟ್ ಕಿಟ್ ಅಲ್ಲಿ ಅರ್ಧ RR ನಗರನೇ. ಬಿಡ್ಬೇಡ. ಬೇಡ ಬಿಡು, ನೆಕ್ಸ್ಟ್ ಕಿಟ್ ಸಿಗ್ತಾನೆ. ರಿಹರ್ಸಲ್ ಇದಕ್ಕಿಂತ ಜಾಸ್ತಿ ಅವಾಗ್ಲೇ ಏನು ಅನ್ಲಿಲ್ವಲ್ಲ. ಇವನು ಹೇಳ್ದವನು ಸತ್ರ ಸಾಯ್ತೀನಿ ಜೋರ ಗೋಡೆ ಅಂದಿದ್ದು. ಏನ್ ಇಷ್ಟ ಚೆನ್ನಾಗಿ ಡೌನ್ ಮಾಡ್ತಾವ. ನಾನು ನಾನು 1 ಸೆಕೆಂಡ್ ಬೈಕ್ ಬಂದಿತ್ತು ತಾನೇ ನಿಂಗೆ. ನಾವೇ ನಂಬಿದ್ನಲ್ಲೋ, ಏನು ಏಟ್ ಅಲ್ಲಿ ಬೇರೆ ಹೋಗಿ ತೋರಿಸ. ಆಕ್ಚುಲಿ ಹಾಸ್ಯ ಕಲಾವಿದರಿಗಿರೋ ಶಕ್ತಿ ಅವ್ನ ನೋವನ್ನ ಹಾಸ್ಯಕ್ಕೆ ಟರ್ನ್ ಮಾಡ್ದ ಅಷ್ಟೇ. ಎಲ್ಲೆಲ್ಲಿ ಬಿತ್ತು ನೋಡ್ದೆ ಕಣ. ಬೀಳಬಾರ್ದು ಕಡೆ ಬಿತ್ತ ಅಂತ ನೀನ್ ಕೇಳ್ದೆ ನೀರು. ಅವನು ಹೂ ಅಂದ. ತಡಿ ಜಡ್ಜಸ್ ತೋರ್ಸ್ ಬರ್ತೀನಿ ಅಂತ. ಅಯ್ಯೋ ಏನ್ ತೋರ್ಸಕ್ ಬರ್ತಾ ಇದಾರ ಅಂತ ನಾನು. ಇವತ್ತಿನ ಕಾಲದಲ್ಲಿ ಯಾವುದೇ ವ್ಯಕ್ತಿನ ಸಂಪೂರ್ಣವಾಗಿ ತಿಳ್ಕೊಳಕ್ ಆಗಲ್ಲ ಇನ್ನೊಬ್ಬ ವ್ಯಕ್ತಿಗೆ. ಆದ್ರೆ 100ಕ್ಕೆ 1000 ಪಟ್ಟು ಒಬ್ಬ ವ್ಯಕ್ತಿ ಎಂಥವನು ಅಂತ ಒಂದು ವಸ್ತುವಿಗೆ ಗೊತ್ತು. ಆ ವಸ್ತುವಿನ ಹೆಸರೇ ಮೊಬೈಲ್. ಒಳ್ಳೇದು 1000 ಇರ್ಲಿ, ಅದು ಬೇಕಾಗಿಲ್ಲ. ಒಂದು ಕಚಡ ಸಮಾಚಾರನೇ ನೋಡೋರಿಗೆಲ್ಲರಿಗೂ ಬೇಕು. ಅದನ್ನಿಟ್ಕೊಂಡು ಬರೆದಂಥ ಸ್ಕಿಟ್ ಇದು. ಆ ಸ್ಕಿಟ್ ಬರೆದವನಿಗೆ ಒಂದು ದೀರ್ಘ ಸಣ್ಣ ನಮಸ್ಕಾರ. ರೈಟರ್ ಆನಂದ್, ಮೆಂಟರ್ ನವೀನ್ ಅವ್ರು ಬರ್ಬೇಕು.
ತುಂಬಾ ಫ್ರೆಶ್ ಆಗಿದೆ ಕಣ ನವೀನ. ಥ್ಯಾಂಕ್ ಯು ಸರ್. ತುಂಬಾ ಫ್ರೆಶ್ ಆಗಿದೆ. ಆಮೇಲೆ ನೋಡ್ಬೇಕಾರೆ ಅದನ್ನ ಒಬ್ಬೊಬ್ಬ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಕಳೆ ಕಟ್ಟಿಸ್ದ. ಈಗ ಅವ್ನ್ ಜಗ್ಗಪ್ಪ ಅದನ್ನೊಂದು ಪಟ್ಟಿನೇ ತಗೊಂಡ್ಬಂದ್ಬಿಟ್ಟಿಯಾನೆ. ಏನೇನು ಮಾಡಿದ್ದ ಮಾಂತೇಶ ಅಂತ. ಮಾಂತೇಶ ನಿನ್ ಮುಖ ನೋಡಿದ್ರೆ ಒಂದಿಲ್ಲ ಒಂದ್ ದಿವಸ ಯಾರೋ ಬಂದು ಹೊಡಿತಾರಲ್ಲ ನಿಂಗಿದು. ಇಬ್ರು ಕಲಾವಿದ್ರ ಮಧ್ಯೆ ಅದು ಮಾರಿ ಸಾಧ್ಯನೇ ಇಲ್ರಿ. ನಿಮ್ಮನ್ನ ಅದು ಯಾರು ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ ನಿಮ್ ಪ್ರತಿಭೆ. ಒಂದ್ ತಿಳ್ಕೊಂಡ್ಬಿಡ್ರಿ, ಅದು ನಿಮ್ಮ ಕೈಯಾಗ ಇಲ್ಲದು. ಅವ್ರು ಸ್ಟೇಜಿಗೆ ಬಂದ್ರೆ ಅಥವಾ ಕ್ಯಾಮ್ರಾ ಆನ್ ಆಗಿದ್ದಾಗ ಹೆಣ್ಣುಮಗಳು ಏನ್ ಮಾಡುತ್ತೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಅಷ್ಟೊಂದು ಪ್ರತಿಭೆ ನಿಮ್ಮ ಒಳಗಡೆ ಇರೋದು. ಆಮೇಲೆ ನಾಟಕ ಬಿಟ್ಟು ಒಂದು ಸೆಕೆಂಡಿಗೆ ಒಂದು MM ಕೂಡ ಆಚೆ ಹೋಗಲ್ಲ. ಅಂತ ಇನ್ವಾಲ್ವ್ಮೆಂಟ್ ಇರುತ್ತೆ ಅವರಿಗೆ. ಅದು ಎಲ್ಲಿಂದ ಅದು ಹೆಂಗ್ ಬಂತು ನಿಮಗೆ ಏನ್ ಕತೆ ಗೊತ್ತಿಲ್ಲ. ಒಂದು 5 ನಿಮಿಷದ ನಿಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅದು ಕಣ್ಣು ಕಿವಿ ಸೀಳ್ಕೊಂಡು ಹಿಂಗ್ ಹೋಗಿ ಪ್ರಿಂಟ್ ಹೊಡೆದ್ಬಿಡುತ್ತೆ. ಅಂತ ಒಂದು ಕೆಪಾಸಿಟಿ ಇರೋ ನಟಿ ನೀವು. ಬರವಣಿಗೆ ಆ ಒಂದು ಹಂತದಲ್ಲಿರುತ್ತೆ. ಆ ಬರವಣಿಗೆನ ನೆಕ್ಸ್ಟ್ ಲೆವೆಲ್ಗೆ ತೆಗೆದು ಸಮಾಜದ ಮುಂದೆ ಹಿಡಿಯೋರೇ ನಟರು. ಕಲಾವಿದರ ಸಂಖ್ಯೆ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಇದೆಯಪ್ಪ ವೇದಿಕೆಯಲ್ಲಿ. ಆ ವೇದಿಕೆಗೆ ಒಂದು ದೊಡ್ಡ ಸಲ್ಯೂಟ್ ನಂದು. ಥ್ಯಾಂಕ್ ಯು ಭಟ್ರೆ. ಥ್ಯಾಂಕ್ ಯು ನವೀನ. ಥ್ಯಾಂಕ್ ಯು ವೆರಿ ಮಚ್. ತಾರಮ್ಮ, ಇವತ್ತಿನ ಸಮಸ್ಯೆಯನ್ನ ಎತ್ತಿ ಹಿಡಿದ ಸ್ಕಿಟ್ ಇದು. ನಂಗೆ ಜಗಣ್ಣ ಯಾವಾಗ್ಲೂ ಹೇಳೋರು, ಈ ತರ ಕಾಮೆಂಟ್ಸ್ ಬರುತ್ತೆ, ಆ ತರ ಕಾಮೆಂಟ್ಸ್ ಬರುತ್ತೆ. ಅದೇನು ವಿಚಿತ್ರವಾದ ಸಂತೋಷ ಸಿಗುತ್ತೋ ಒಬ್ರಿಗೆ ಕೆಟ್ಟದಾಗ ಬೈದ್ರೆ, ಇನ್ನೊಬ್ರು ಕೆಟ್ಟದಾಗ ಮಾತಾಡಿದ್ರೆ. ನನ್ಗೆ ಗೊತ್ತಿಲ್ಲ. ಜಗಣ್ಣ ಹೇಳ್ತಿದ್ದಾಗ ನಂಗೆ ಆಶ್ಚರ್ಯದಿಂದ ನೋಡುವೆ, ಈ ವಯಸ್ಸಿನಲ್ಲಿ ಜಗಣ್ಣ ಈ ತರದೆಲ್ಲ ಮೆಸೇಜ್ ಬರಕ್ ಸಾಧ್ಯನಾ? ಹಿಂಗೆಲ್ಲ ಯಾರಾದ್ರೂ ಮಾತಾಡ್ತಾರ? ಸಾಧ್ಯನೇ ಇಲ್ಲ ರೀ. ಅಂತ ಕೆಟ್ಟ ಮನಸ್ಸುಗಳಿಗೆ ಧಿಕ್ಕಾರ ಇರ್ಲಿ. ನವೀನ್, ವೆರಿ ಗುಡ್. ಕಾಮಿಡಿಗೆ ಇರುವ ಒಂದು ಶಕ್ತಿ ಅಂತಂದ್ರೆ ಎಂತೆಂತ ಹುಳುಕುಗಳನ್ನ, ಸಮಾಜದ ಕೆಟ್ಟ ಕೆಟ್ಟ ವಿಷಯಗಳನ್ನ ಕಾಮಿಡಿ ಮೂಲಕ ಹೇಳಿ ಅದನ್ನ ಜಾಗೃತಿಗೊಳಿಸಿದ್ರಲ್ಲ, ಈ ಕಾಮಿಡಿ ಕಿಲಾಡಿಗಳ ವೇದಿಕೆ ಸಾರ್ಥಕ ಆಗೋಯ್ತು. ಅಂಡ್ ಥ್ಯಾಂಕ್ ಯು. ಈ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ ಕಲಾವಿದ್ರು. ವೆರಿ ಗುಡ್. ಥ್ಯಾಂಕ್ ಯು ತಾರಮ್ಮ. ಸೊ ಜಗಣ್ಣ, ನಿಮ್ಮ ಮಾತು ನಿಮಗೆ ನೋಡಿ ಏನ್ ಅನ್ನಿಸ್ತು? ಅಲ್ಲಲ್ಲ, ನನ್ನೊಬ್ಬನಿಗೆ ಅಲ್ಲ, ಎಲ್ಲರಿಗೂ ಆಗ್ತಾ ಇರೋಂಥದ್ದು. ಯಾವುದೇ ಪಾಪ ಇವಾಗ ಯಾರೋ ಸೆಲಿಬ್ರಿಟಿ ಆಗ್ಬೋದು, ಅಥವಾ ಪೊಲಿಟಿಷಿಯನ್ಸ್ ಆಗ್ಬೋದು, ಅಥವಾ ಇನ್ಯಾರೋ ಆಗ್ಬೋದು, ಅವ್ರ ಫ್ಯಾಮಿಲಿದು, ಅವ್ರ ಮಕ್ಕಳದು ಏನೋ ಒಂದು ಹಾಕಿದ್ರೆ ಅವರ ವಿಕೃತ ಆನಂದ, ಅವ್ರನ್ನ ಏನಾದ್ರು ಕೆಟ್ಟದಾಗಿ ಹೇಳಬೇಕಾದ್ದೇ ವಿಕೃತ ಆನಂದ. ಅದು ಅವ್ರಿಗೆ ಅದರಲ್ಲಿ ಸಂತೋಷ ಸಿಗ್ತಾ ಇದೆ. ಒಂದು ಸರ್ವೆ ಆಗಿದೆ. ಆ ಸರ್ವೆ ಪ್ರಕಾರ ಇವಾಗ ಉದಾಹರಣೆ ಕರ್ನಾಟಕ ತಗೊಳ್ಳೋಣ. 7.5 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಹೆಚ್ಚು ಕಮ್ಮಿ 5 ಕೋಟಿ ಜನ ಸೋಷಿಯಲ್ ಮೀಡಿಯಾಲಿದ್ದಾರೆ. ಬ್ಯಾಡ್ ಕಾಮೆಂಟ್ಸ್ ಅಂತ ಹಾಕೋರು ಎಷ್ಟು ಜನ ಗೊತ್ತಾ? ಕೇವಲ 50,000 ಜನ ಅಷ್ಟೇ. ಅದೆಲ್ಲ ದೊಡ್ಡ ಸರ್ವೆ ಆಗಿದೆ, ನ್ಯಾಷನಲ್ ಸರ್ವೆ ಎಲ್ಲ ಆಗಿದೆ. ಅವ್ರಿಗೆಲ್ಲ ಇನ್ನ ಗೊತ್ತಿಲ್ಲ. ತುಂಬಾ ಸಿವಿಯರ್ ಕ್ರೈಮ್ಗಿನ್ನ ವರ್ಸ್ಟ್ ಆಗಿ ಅವ್ರ ಜೈಲ್ಗಳಾಗುತ್ತೆ. ಏನ್ ನಮ್ಮ ರಾಷ್ಟ್ರ ಸರ್ಕಾರ ಬಹಳ ಗಟ್ಟಿಯಾದ ನಿಲುವು ತಗೊಂಡ ಮೇಲೆ ಯಾರಾದ್ರೂ ಬ್ಯಾಡ್ ಕಾಮೆಂಟ್ಸ್ ಆದಾಗ ಯು ಶುಡ್ ರಿಪೋರ್ಟ್. ಡೋಂಟ್ ಡಿಲೀಟ್ ನಾರ್ ಬ್ಲಾಕ್. ಫಸ್ಟ್ ಯು ರಿಪೋರ್ಟ್. ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಬ್ಯಾನ್ ಮಾಡ್ತಾರೆ. ಇನ್ನೂ ಗಾಂಚಲಿ ಮಾಡಿದ್ರೆ ಸ್ಟ್ರೇಟ್ ಅವೇ ಗೋ ಅಂಡ್ ಗಿವ್ ದಿ ಸೈಬರ್ ಕಂಪ್ಲೇಂಟ್. ಇವತ್ತು AI ಫೇಕ್ ಅವ್ರನ್ನ ಹಿಂಗಿಡಿತಾರೆ ಅಂತ ಕಾನೂನು ಬಂದಿದೆ ಈಗ. ಸೊ ವಾಟ್ ಐ ಸೇ, ಒನ್ ಆಫ್ ದ ಬೆಸ್ಟ್ ಆಕ್ಟ್, ಐ ಓಪನಿಂಗ್ ಆಕ್ಟ್. ಅರ್ಥ ಮಾಡ್ಕೊಂಡವನಿಗೆ ಇದು ಬದುಕಿನ ಅದ್ಭುತ ನೀತಿ ಪಾಠ. ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ನೀವೆಲ್ಲ ಅಂದ್ರೆ ನಾನು ಎದ್ದು ನಿಂತು ನಿಮಗೆ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು. ಇದು ವಂಡರ್ಫುಲ್ ಆಕ್ಟ್.